ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ ಸದ್ಯ ಭಾರತದಲ್ಲೂ ಕೂಡ ಸಿಲಿಂಡರ್ಗಳ ಸಮಸ್ಯೆಗೆ ಸಾಕಷ್ಟು ಏನೋತ್ತಾರೆ ಪರಿಣಾಮ ಬೀರತಕ್ಕಂಥದ್ದು. ಕಳೆದ ರಾತ್ರಿಯಿಂದಲೂ ಕೂಡ ಸದ್ಯ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಏನು ಸಿಲಿಂಡರ್ ಏಜೆನ್ಸಿ ಮುಂದೆ ಸುಮಾರು ಕಿಲೋಮೀಟರ್ ಗಟ್ಟಲೆ ಏನೋತ್ತಾರೆ ಸಿಲಿಂಡರ್ಗಾಗಿ ಕ್ಯೂ ಹೆಚ್ಚಿರ್ತಕ್ಕಂಥದ್ದು. ಯಾಕಂದರೆ ರಾತ್ರಿಯಿಂದನೇ ಇಲ್ಲೇ ಹಾಸಿಗೆ ದಿಂಬು ತಂದು ಕೆಲವೊಂದಿಷ್ಟು ಜನ ಇಲ್ಲೇ ಮಲ್ಕೊಂಡು ಏನೋತ್ತಾರೆ ಸಿಲಿಂಡರ್ಗೋಸ್ಕರ ಕಾಯ್ತಿದ್ದಾರೆ. ನೀವು ಕೂಡ ಆ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಬಿಸಿಲನ್ನು ಲೆಕ್ಕಿಸದೆ ಏನು ಸದ್ಯ ಸಾವಿರಾರು ಜನ ಏನು ಸಿಲಿಂಡರ್ಗೆ ಕ್ಯೂ ಅನ್ನು ನಿಂತಿರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 4-5 ದಿನಗಳಿಂದ ಈ ಒಂದು ಆಳಂದ ಪಟ್ಟಣದಲ್ಲಿ ಸಿಲಿಂಡರ್ನ ಸಮಸ್ಯೆ ಸಾಕಷ್ಟು ಏನು ತಲೆದೂರಿರ್ತಕ್ಕಂಥದ್ದು ಮತ್ತು ಕೆಲವೊಂದಿಷ್ಟು ಜನರಿಗೆ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ. ಹೀಗಾಗಿ ಏನೋ ಥರ ತಮ್ಮ ಆ ಸಿಲಿಂಡರ್ಗಳನ್ನು ಇಟ್ಟುಕೊಂಡು ಜನ ಆ ಕ್ಯೂನಲ್ಲಿ ಕುಂತಿದ್ದಾರೆ. ಸುಮಾರು ಏನು 1 ಕಿಲೋಮೀಟರ್ಗಿಂತಲೂ ಹೆಚ್ಚು ಆ ಕ್ಯೂ ಇಲ್ಲಿ ನಿಂತಿರ್ತಕ್ಕಂಥದ್ದು. ಯಾಕಂದರೆ ನಮಗೂ ಕೂಡ ಸಿಲಿಂಡರ್ ಸಿಗುತ್ತೋ ಇಲ್ಲೋ ಅನ್ನೋ ಆತಂಕ ಸದ್ಯ ಇಲ್ಲಿನ ಜನರಿಗೆ ಕಾಡ್ತಿದೆ. ಯಾಕಂದರೆ ಕೇವಲ ದಿನನಿತ್ಯ 300 ಸಿಲಿಂಡರ್ಗಳು ಬರ್ತಿದೆ, ಅದು ಯಾರಿಗೂ ಕೂಡ ಸಾಲ್ತಾ ಇಲ್ಲ. ಹೀಗಾಗಿ ಇಲ್ಲಿನ ಜನ ಏನು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಓರ್ವ ವ್ಯಕ್ತಿ ಏನು ಈ ಬಿಸಿಲಿಗೆ ಏನು ಮೂರ್ಛೆ ಹೋಗಿರ್ತಕ್ಕಂಥದ್ದು ಕೂಡ ನೀವು ನೋಡಿದ್ದೀರಿ. ಇದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಜಮಾಯಿಸಿರ್ತಕ್ಕಂಥದ್ದು. ಮಹಿಳೆಯರು ಕೂಡ ಬಿಸಿಲಲ್ಲೂ ಕೂಡ ಉಪವಾಸದಿಂದ ಕುಳಿತುಕೊಂಡು ಇಲ್ಲಿ ಏನು ಸಿಲಿಂಡರ್ಗೋಸ್ಕರ ಕಾಯ್ತಾ ಇರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆ ಇಲ್ಲಿ ಸಿಲಿಂಡರ್ಗೋಸ್ಕರ ಏನು ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಮಹಿಳೆಯರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ನೀವು ಯಾವತ್ತಿಂದ ಕ್ಯೂ ನಿಂತೀರಿ? ಏನು ಆಮೇ 4 ದಿನ ಆದೆವು. ನಾವು 4 ದಿನ ಆಯ್ತು ರೀ ಬಂದು ಕೂತಿದ್ದೆವು. ರಾತ್ರಿ ಹಗಲು ಇಲ್ಲೇ ಸಿಡ್ದಿದ್ದೆ ಅಂತ ಮಳ್ಯಾಗ ಗಾರ್ನಾಗ ಈ ಸಿಡಿಲಾದೀವು ಅಂತರ್ದಾಗ ಕೂತಿದ್ದೆವು. ಒಂದು ನೀರಿಲ್ಲ, ಒಂದು ತಿಂಡಿ ಇಲ್ಲ, ಏನಿಲ್ಲ. ಈ ಡಬ್ಬಿಗಳು ಎತ್ತಿ ಒಯ್ಲಿತ್ತಾರ ಗ್ಯಾಸಿಂದ ಅಂದು ಇಲ್ಲೇ ಕೂತಿದ್ದೆವು ರೀ. ಹೆಂಗೆ ಮಾಡೋದು, ಏನು ಬರ್ತದೋ ಏನಿಲ್ಲೋ ನಮ್ಗೆ ಇತ್ತು ಅಂದ್ರೆ ಕೊಡ್ರಿ, ಇದ್ದಿದ್ದಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ, ನಾವು ಹೋಗ್ತೀವಿ ಮನೀಗ. ಕೇಳಿದ್ರೆ ಏನು ಹೇಳ್ತಾರೆ? ಅವರು ಅಲ್ಲಿ ಕೇಳೋಣ ಕೊಡ್ತಾರತ್ತಾರ ಪಾಳಿಗೆ ಬರಲಿ ಕೊಡ್ತಾರತ್ತಾರ. ಅವರು ಪಾಳಿಗೆ ಬರತನ ಅಲ್ಲಿ ಗಾಡಿ ಖಾಲಿ ಆಗ್ತದ, ನಾವು ಮತ್ತೆ ಹೋಗೋದು ಮನೀಗ. ಹೆಂಗೆ ಮಾಡೋದು ಹೆಂಗೆ ರೀ, ನೀವೇ ಹೇಳ್ರಿ. ಅಲ್ಲ, ಮನೆ ಮಠ ಬಿಟ್ಟು ಇಲ್ಲೇ ಕುಂತೀರಿ? ಮತ್ತು ಮನೆ ಬಿಲ್ಲ, ಮಠ ಬಿಲ್ಲ, ಹೊಟ್ಟೆ ಕೂಳು ಬಿಲ್ಲ, ಮೈ ಬಿಲ್ಲ, ಕೈ ಬಿಲ್ಲ, ಬುರುಸ್ ಮೈಲಿ ಇಲ್ಲೇ ಕೂತಿದ್ದೆವು. ಇವತ್ತು ಊಟ ಗಿಟ ಹೆಂಗೆ ಮಾಡ್ಲಾಗತ್ತೆ? ಎಲ್ಲಿದು ಊಟ ಪೀಟ ಅದು ಪಾರ್ಲೆ ಒಂದು ಬಿಸ್ಕಿಟ್ ತಂದು ತಿಂದೆವು ಕೂತೇವು ನೀರು ಕುಡ್ಕೋತ. ಸತ್ಯ ಅಂದ್ರೆ ಆಯ್ತು ಮೇಲೆ ಹೋಗೋದ ಗ್ಯಾಸಿಂದು ಇದು ಒಂದು ಹೆಸರು ಆತದ. ಇವ್ರು ಗ್ಯಾಸಿಂದ ಕಾಲಾಗ ಸತ್ರು ಮ್ಯಾಲೆ ಹೋದ್ರು ಅತ್ತಾರ. ಮ್ಯಾಗ ಬ್ಯಾಸಿಗೆ ಬಿಸಿಲು ಬೇರೆ ಅದ. ಬಿಸಿಲು ಬೆಂಕಿ ಆಗ್ಯದ. ಇದು ಓಣಿ 2 ಪದರ ಸುತ್ಕೊಂಡೇನೆ ನೋಡ್ರಿ ಎಷ್ಟು ಸುಳ್ಳುತ್ತದ ಇಲ್ಲಿ ತಲೆ ಮ್ಯಾಲ. ಏನು ಮಾಡಬೇಕು? ಸುಳ್ಳುತ್ತದ. ಏನು ಕೊಡ್ತೀನಿ ಅಂತಾರೆ, ಏನಂತಾರೆ? ಇನ್ನ ಕೊಡ್ತಾ ಇಲ್ಲುತ್ತಾರ. ಪಾಳಿ ಬಂದ್ರು ಕೊಡ್ತಾರ, ಮತ್ತು ಪಾಳಿ ಬಂದಿಲ್ಲ ಅಂದ್ರೆ ಅಲ್ಲೇ ಹವಾ ರೈತಂದ್ರೆ ಹಂಗೆ ಹೋಗೋದು ಮನೆಗೆ ಹೋಗೋದು. ಏನು ಮಾಡಬೇಕು? ಇವಿಷ್ಟು ಏನು ಇಲ್ಲಿ ಕ್ಯೂನಲ್ಲಿರ್ತಕ್ಕಂಥ ಮಹಿಳೆಯರ ಮಾತುಗಳು. ಏನು ಕಳೆದ ರಾತ್ರಿಯಿಂದಲೂ ಕೂಡ ನಾವು ಊಟ ಇಲ್ಲದೆ ಏನು ಸಿಲಿಂಡರ್ಗೋಸ್ಕರ ಕಾಯ್ತಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ತಕ ನಿಂತಿದ್ದೇವೆ ನೋಡ್ರಿ. ರಾತ್ರಿ 4 ಹಿಡ್ದು ನಿಂತಿದ್ದೇವೆ ರೀ. ಒಂದು ಅಡುಗೆ ಇಲ್ಲ ಮನೆಯಾಗ, ಏನು ಬಿ ಇಲ್ರಿ. 3 ಕುಸ್ಗಳು ಸಾಲಿಗೆ ಹೋಗೋರು ಹ್ಯಾ ಮಾಡ್ಬೇಕ್ರಿ? ಅಡುಗೆ ಇಲ್ಲ, ಏನಿಲ್ಲ ರೀ. ಬಿಸಿಲು ಬಡಿ ಇತ್ತು, ಚಕ್ಕರ್ ಹೊಂಟದ ರೀ. ಇಲ್ಲಿ ಒಬ್ಬ ಕ್ಯೂ ನಿಂತಿದ್ದು ಹುಡುಗ ಬಿದ್ದಾನ್ರಿ, ಚಕ್ಕರ್ ಬಂದು ಸಾಲಿ ಹುಡುಗ್ರಿ. ಮನೆಯಾಗ ಏನು ಮಾಡ್ಬೇಕ್ರಿ? ಹೆಣ್ಮಕ್ಳು ಅಡುಗೆ ಮಾಡೋದು ಬಿಟ್ಟು ಇಲ್ಲಿ ಬಂದು ನಿಂತಿದ್ದೇವೆ ರೀ. 4 ದಿನ ನಿಂತು ನಿನ್ನ ಮುಂಜಾನೆ ಹಿಡ್ದು ನಿಂತಿದ್ದೇವೆ ರೀ. ನಿನ್ನ ಬಂದಿಲ್ಲ, ಇವತ್ತು ಬೇರೆ ನಿಂತಿದ್ದೇವ್ರಿ. ಮತ್ತು